ಈ ವಿಧದಿ ಸ್ವಾತಂತ್ರ್ಯತ್ವವದೇವ ಮಾನವ ದಾನವರಳು ರಮಾ ವಿನೋದಿ ವಿಭಾಗ ಮಾಡಿಟ್ಟಲ್ಲೆ ರಮಿಸುವನು. ಮೂವರೊಳಗಿದ್ದವರ ಕರ್ಮವ ತಾವಿಕಾರವ ಗೈಸದಲೆ ಕಲ್ಪಾವಸಾನಕ್ಕೆ ಕೊಡುವ ನಾಯಾಸವರವರ ಗತಿಯ. ಶುಭಗುಣ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ. ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೇಣ್ಯ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪದ್ಯ 6. ಈ ವಿಧದಿ ಸ್ವಾತಂತ್ರ್ಯ ತತ್ವವ ದೇವ ಮಾನವ ದಾನವರಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನು ತ್ರಿವಿಧ ಜೀವರಲ್ಲಿ ಸ್ವಗತ ಸ್ವಾತಂತ್ರ್ಯವನ್ನು ವಿಭಾಗಿಸಿ ಅವರಲ್ಲಿ ಬಿಂಬಕ್ರಿಯಾ ರೂಪದಿಂದ ಕ್ರೀಡೆಯಾಡುತ್ತಾ ಬ್ರಹ್ಮ ಕಲ್ಪಾಂತದಲ್ಲಿ ಅವರವರ ಗತಿಯನ್ನು ಕೊಡುತ್ತಾನೆಂದು ತಿಳಿಸಿದ್ದಾರೆ. ಈ ಪೂರ್ವದ ಪದ್ಯಗಳಲ್ಲಿ ದಾಸಾರ್ಯರು ತ್ರಿವಿಧ ಜೀವರಲ್ಲಿ ಸ್ವಗತ ಸ್ವಾತಂತ್ರ್ಯವನ್ನು ಅವರವರ ಸಾಮರ್ಥ್ಯ ಜೀವರ ಯೋಗ್ಯತಾನುಸಾರ ವಿಭಾಗಿಸಿ ಇಟ್ಟ ಗಣನೆಯ ವಿವರಗಳನ್ನು ತಿಳಿಸಿ ಈ ಪದ್ಯದಿಂದ ತ್ರಿವಿಧ ಜೀವರಿಗೆ ಕೊಡುವ ತ್ರಿವಿಧ ಗತಿಗಳನ್ನು ತಿಳಿಸುತ್ತಾರೆ. ಹಿಂದಿನ ಪದ್ಯಗಳಲ್ಲಿ ವಿವರಿಸಿರುವಂತೆ ಸರ್ವತಂತ್ರ ಸ್ವತಂತ್ರವಾದ ಸರ್ವೇಶನು ಸ್ವಗತ ಸ್ವಾತಂತ್ರ್ಯವೆಂಬ ತನ್ನದೇ ಆದ ಧರ್ಮವನ್ನೂ ವಿಭಾಗಿಸಿ ಬ್ರಹ್ಮಾದಿ ತ್ರಿಣಾಂತ ಸಮಸ್ತ ಮುಕ್ತಿಯೋಗ್ಯ ಚೇತನರಲ್ಲಿ ದೇವಗಣದಲ್ಲಿ ಸಮಸ್ತ ಸುಖ ದುಃಖ ಮಿಶ್ರಿತವಾದ ರಾಜಸ ಜೀವರಾದ ನಿತ್ಯ ಸಂಸಾರಿಗಳಲ್ಲಿ ಮಾನವರಲ್ಲಿ ಪುರಂಜನಾದಿ ತ್ರಿಣಾಂತ ಸಕಲ ರಜೋ ಜೀವರಲ್ಲಿ ಕಲ್ಪಾದಿ ತ್ರಿಣಾಂತ ಸಮಸ್ತ ತಮೋಯೋಗ್ಯ ಚೇತನರಾದ ದಾನವರಲ್ಲಿ ಅವರವರ ಸ್ವರೂಪ ಯೋಗ್ಯತಾನುಸಾರ ಇಟ್ಟನು. ಗುಣತ್ರಯಾಮಕವಾದ ಮೂಲ ಪ್ರಕೃತಿಗೆ ರಮಾದೇವಿಯರು ಅಭಿಮಾನಿಗಳು. ರಮಾದೇವಿಯರಲ್ಲಿ ಕ್ರೀಡೆಯಾಡುತ್ತಾ ಗುಣ ವೈಷಮ್ಯದಿಂದ ಜಗತ್ತನ್ನು ಸೃಷ್ಟಿಸುವನು. ಶ್ರೀ ರಮಾದೇವಿಯರನ್ನು ಅನುಗ್ರಹಿಸುವುದಕ್ಕಾಗಿಯೇ ಜಗದ್ವ್ಯಾಪಾರಗಳನ್ನು ರಮಾದ್ವಾರ ಮಾಡಿಸುತ್ತಿರುವುದರಿಂದ ರಮಾ ವಿನೋದಿಯು ಜಗದ ಉಪಾದಾನ ಕಾರಣವಾದ ಮೂಲ ಪ್ರಕೃತಿಯ ಸಾಂಕೇತವಾದ ಅನಾದಿ ಲಿಂಗ ಶರೀರವನ್ನು ಜೀವರ ಸ್ವರೂಪ ಶರೀರಕ್ಕೆ ಉಪಚಯಗೊಳಿಸಿ ಸಂಸಾರಾಖ್ಯವಾದ ಬಂಧನದಿಂದ ಜೀವರನ್ನು ಕಟ್ಟುವನು. ಜೀವರ ಅನಾದಿ ಸ್ವರೂಪ ಯೋಗ್ಯತೆಗನುಸಾರವಾಗಿ ಭಗವದಧೀನ ಕರ್ತೃತ್ವ ಧರ್ಮವುಳ್ಳ ಜೀವರಲ್ಲಿ ಬಿಂಬನಾಗಿ ನಿಂತು ಅವರ ಅನಾದಿ ಕರ್ಮಗಳನ್ನು ಪ್ರೇರಿಸಿ ಕರ್ಮಗಳ ದ್ವಾರ ಕ್ರಿಯಾಭಿವ್ಯಕ್ತಿಗೊಳಿಸಿ ಜೀವರನ್ನು ಕರ್ಮಗಳಲ್ಲಿ ರತರನ್ನಾಗಿ ಮಾಡುವನು. ಶ್ರೀಹರಿಯು ಸತ್ಯತ್ವ ಸಂಕಲ್ಪನು. ಜೀವರ ಸ್ವರೂಪಗತ ಧರ್ಮ ಅನಾದಿ ಮತ್ತು ನಿತ್ಯ ಸ್ವರೂಪ ದೇಹಾವರ್ಕ ರೂಪದಲ್ಲಿರುವ ಲಿಂಗದೇಹ ಅನಾದಿ, ಆದರೆ ಶಾಂತವಾದದ್ದು. ಲಿಂಗ ದೇಹಗತ ಕರ್ಮಗಳಿಗೆ ಬಿಂಬನು ಮುಖ್ಯ ಪ್ರೇರಕನು. ಆಯಾಯ ಜೀವರ ಅನಾದಿ ಕರ್ಮಗಳಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಸತ್ಯ ಸಂಕಲ್ಪನು ಕ್ರಿಯಾಭಿವ್ಯಕ್ತಿ ಮಾಡುವನು. ಈ ಅಭಿಪ್ರಾಯವನ್ನೇ ದಾಸಾರ್ಯರು ಕರ್ಮವತ ವಿಕಾರ ಗೈಸನು ಸದತಿ ಎಂದಿದ್ದಾರೆ. ಈ ಪ್ರಸಕ್ತ ಬ್ರಹ್ಮದೇವರ ಕಲ್ಪಾಂತ ಸಮಯದಲ್ಲಿ ತ್ರಿವಿಧ ಜೀವರಿಗೂ ಲಿಂಗಭಂಗಗೈಸಿ ವಿರಜಾ ನದಿಯ ಸ್ನಾನದ ದ್ವಾರ ಸಾತ್ವಿಕರಿಗೆ ಕರ್ಮ ವಿಮೋಚನೆ, ವಾಯುದೇವರ ಹುಂಕಾರದಿಂದ ರಾಜಸರಿಗೆ ಲಿಂಗಭಂಗ, ವಾಯುದೇವರ ಗದಾ ಪ್ರಹಾರದಿಂದ ತಮೋಯೋಗ್ಯರ ಲಿಂಗನಾಶ, ಮುಕ್ತಿಯೋಗ್ಯ ಜೀವರಿಗೆ ನಿತ್ಯ ಸುಖರೂಪವಾದ ಮುಕ್ತಿಯನ್ನು, ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ಮಿಶ್ರವಾದ ಗತಿಯನ್ನು ಮತ್ತು ತಾಮಸನನುಸರಿಸಿ ನಿತ್ಯ ದುಃಖ ರೂಪವಾದ ಅಂಧ ತಮಸ್ಸನ್ನು ನಿರಾಯಾಸವಾಗಿ ಕೊಡು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ.